ಸೊ ಇವತ್ತಿನ ನಮ್ಮ ಫೀಮೇಲ್ ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮಲ್ಲಿ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಫರ್ಟಿಲಿಟಿ ಪೇಷಂಟ್ಸ್ಗೆ ಡಯಾಗ್ನೋಸ್ಟಿಕ್ ಹಿಸ್ಟೋಲ್ಯಾಪ್ರೋಸ್ಕೋಪಿ ಬಗ್ಗೆ ಒಂದು ಚಿಕ್ಕ ಮಾಹಿತಿ. ಸುಮಾರು ಜನಕ್ಕೆ ಒಂದು ದೊಡ್ಡ ಡೌಟ್ ಬರುತ್ತೆ, ನಿಮ್ಮ ಡಾಕ್ಟರ್ ಡಯಾಗ್ನೋಸ್ಟಿಕ್ ಹಿಸ್ಟೋಲ್ಯಾಪ್ರೋಸ್ಕೋಪಿ ಅಂತ ಹೇಳಿದಾಗ ಇಸ್ ಇಟ್ ವೆರಿ ನೆಸೆಸರಿ ಫಾರ್ ಮೀ ಆ್ಯಂಡ್ ಕಾಸ್ಟ್ ಏನಾಗ್ಬೋದು ಆ್ಯಂಡ್ ಇದು ಮಾಡೋದ್ರಿಂದ ಇದು ಏನಾದರೂ ನಮಗೆ ಯೂಸ್ ಆಗುತ್ತಾ ಅನ್ನೋ ಒಂದು ಗೊಂದಲ ಇರುತ್ತೆ. ಸೊ ಇದ್ರ ಬಗ್ಗೆ ಒಂದು ಚಿಕ್ಕ ಮಾಹಿತಿ. ನಮಗೆ ಆ್ಯಸ್ ಯೂಶ್ವಲ್ ನಾನು ಹೇಳ್ದಂಗೆ ಪ್ರೆಗ್ನೆನ್ಸಿ ಆಗೋದಕ್ಕೆ ನಮಗೆ ಈ ಗರ್ಭಕೋಶ ಯಾವುದೇ ರೀತಿ ಅನಾಟಮಿಕಲ್ ಡಿಸ್ಟಾರ್ಷನ್ ಇರದಿರ ಇರಬೇಕು. ಈ ನಾಳ ಇರುತ್ತಲ್ಲ ಇದು ಪೇಟೆಂಟ್ ಆಗಿರಬೇಕು. ಫೆಲೋಪಿಯನ್ ಟ್ಯೂಬ್ ಶುಡ್ ಬಿ ಪೇಟೆಂಟ್ ಆ್ಯಂಡ್ ಅಂಡಾಶೈಲಿಯಿಂದ ಅಂಡಾಣು ರಿಲೀಸ್ ಆಗೋದು ಮಂತ್ಲಿ ರಿಲೀಸ್ ಆಗಬೇಕು. ಕೆಲವೊಬ್ಬರಿಗೆ PCO ಇರೋರಿಗೆ ಅದು ರಿಲೀಸ್ ಆಗಲ್ಲ, ಬಿಕಾಸ್ ದೇ ವುಡ್ ಬಿ ಹ್ಯಾವಿಂಗ್ ಹೈಯರ್ AMH, ಹೈಯರ್ ಆಂಡ್ರೋಜೆನಿಕ್ ಮಿಲ್ಯೂ ವೇರ್ ಇಟ್ ವುಡ್ ನಾಟ್ ಬಿ ಹ್ಯಾಪನಿಂಗ್. ಸೊ ಮಂತ್ಲಿ ಏನಾದರೆ ಓವ್ಯುಲೇಷನ್ ನಡೆಯುತ್ತೋ ಅದು ಆವಾಗ ಆ ಅಂಡಾಣು ದ oocyte ಶುಡ್ ಎಂಟರ್ ಇನ್ ಟು ದ ಫೆಲೋಪಿಯನ್ ಟ್ಯೂಬ್. ಓಕೆ, ಆ್ಯಂಡ್ ದ ಸ್ಪರ್ಮ್ಸ್ ಇಲ್ಲಿಂದ ಸ್ಪರ್ಮ್ ಎಂಟ್ರಿ ಕೊಟ್ಟರೆ ಈ ಫೆಲೋಪಿಯನ್ ಟ್ಯೂಬಲ್ಲಿ ಭ್ರೂಣ ಫಾರ್ಮ್ ಆಗಿ ದ ಭ್ರೂಣ ಅಂತ ಹೇಳ್ತೀವಲ್ಲ, ಆ ಎಂಬ್ರಿಯೋ ಬಂದು ಇಲ್ಲಿ ಎಂಡೋಮೆಟ್ರಿಯಲ್ ಪರ್ದ ಮೇಲೆ ಅದು ಕರೆಕ್ಟಾಗಿ ಇರೋ ಒಂದು ಟೈಮಿಂಗ್ ಆ್ಯಂಡ್ ಎನ್ವಿರಾನ್ಮೆಂಟಲ್ಲಿ ಇಲ್ಲಿ ಬಂದು ಕೂರುವಾಗ ಪ್ರೆಗ್ನೆನ್ಸಿ ವುಡ್ ಅಕರ್. ಸೊ ಯಾವುದೇ ರೀತಿ ಒಂದು ಡಿಸ್ಟರ್ಬೆನ್ಸ್ ಫಾರ್ ದಿಸ್ ನಾರ್ಮಲ್ process to occur would cause infertility. So it might be in a way ಇಲ್ಲಿ ಏನಾದರೂ ಗರ್ಭಕೋಶದ ಬಾಯಿ ಹತ್ರ ಏನಾದರೂ ಎರೋಷನ್ಸ್ ಆಗಿರ್ಬೋದು, ಇಲ್ಲ ಒಳಗಡೆ ಎಂಡೋಮೆಟ್ರೈಟಿಸ್ ಆಗಿರ್ಬೋದು, ಇಲ್ಲ ಪಾಲಿಪ್ ಇರ್ಬೋದು, ಇಲ್ಲ ಏನಾದರೂ ಫೈಬ್ರಾಯ್ಡ್ಸ್ ಎಂಡೋಮೆಟಲ್ ಕ್ಯಾವಿಟಿನ ಡಿಸ್ಟಾರ್ಟ್ ಮಾಡೋ ಥರ ಏನಾದರೂ ಫೈಬ್ರಾಯ್ಡ್ಸ್, ಇಲ್ಲ ಅಡಿನೋಮಯೋಸಿಸ್, ಇಲ್ಲ ಇಲ್ಲಿ ಸೆಪ್ಟಮ್, ಬೈಕಾನ್ವೇಟ್ ಯೂಟ್ರಸ್, ಇಲ್ಲ ಬೇರೆ ರೀತಿ ಏನಾದರೂ ಅನಾಟಮಿಕಲ್ ಆರ್ಕ್ಯುವೇಟ್ ಅಂದರೆ ಡೀಪ್ ಆರ್ಕ್ಯುವೇಟ್ ಯೂಟ್ರಸ್ ಆಗಿರ್ಬೋದು, ಇಲ್ಲ ಟ್ಯೂಬುಲಾರ್ ಯೂಟ್ರಸ್ ಆಗಿರ್ಬೋದು. ಸೊ ಇಂಥವು ಹಲವಾರು ಅನಾಟಮಿಕಲ್ ಡಿಸ್ಟಾರ್ಷನ್ ಇರಬಹುದು ವಿಚ್ ಇಸ್ ಕಾಸಿಂಗ್ ಇನ್ಫರ್ಟಿಲಿಟಿ ಇನ್ಸೈಡ್ ದ ಯೂಟ್ರೈನ್ ಕ್ಯಾವಿಟಿ. ಇನ್ನೊಂದು ಈ ನಾಳ ವಿಷಯಕ್ಕೆ ಬಂದರೆ ಒಳಗಡೆ ಈ ನಮಗೆ ಅಬ್ಡೋಮಿನಲ್ ಕ್ಯಾವಿಟಿ ಒಳಗಡೆ ಏನಾದರೂ ಇನ್ಫೆಕ್ಷನ್ಸ್, ಟ್ಯೂಬರ್ಕ್ಲೋಸಿಸ್, ಇಲ್ಲ PID ಏನಾದರೂ ಆಗಿರೋದ್ರಿಂದ ಈ ನಾಳ ಇದೆಯಲ್ಲ ಇದು ನಾರ್ಮಲ್ ಆಗಿರೋ ಥರ ಇರ್ದಿರ ಅಲ್ಲಿ ಇಲ್ಲಿ ಏನಾದರೂ ಅಂಟ್ಕೊಂಡಿರೋದು, ಇಲ್ಲ ಫಿಂಬ್ರಿಯೇ ಕ್ಲೋಸ್ ಆಗಿರೋದು, ಇಲ್ಲ ಇಲ್ಲೇನಾದರೂ ಬ್ಲಾಕ್ಸ್ ಇರೋದು, ಇಲ್ಲ ಈ ಓವರಿ ಹೋಗ್ಬಿಟ್ಟು ಹಿಂದೆಗಡೆ ಅಂಟ್ಕೊಂಡಿರೋದು, ಇಲ್ಲ ಓವರಿ ಅಂದರೆ ಅಂಡಾಶೈಲಿ ಒಳಗಡೆ ಏನಾದರೂ ಸಿಸ್ಟ್, ಎಂಡೋಮೆಟ್ರಿಯೋಟಿಕ್ ಸಿಸ್ಟ್ ಆಗಿರ್ಬೋದು, ಇಲ್ಲ ಪ್ಯಾರಾ ಓವರಿಯನ್ ಸಿಸ್ಟ್ ಆಗಿರ್ಬೋದು, ಇಲ್ಲ PCOS ಆಗಿರ್ಬೋದು, ಇಲ್ಲ ಪೆರಿಟೋನಿಯಲ್ ಒಳಗಡೆ ಪೆರಿಟೋನಿಯಮ್ ಅಂತ ಹೇಳ್ತೀವಿ ಒಂದು ಪರ್ದ, ಅದು ಅದ್ರ ಮೇಲೆ ಏನಾದರೂ ಎಂಡೋಮೆಟ್ರಿಯೋಟಿಕ್ ಡೆಪಾಸಿಟ್ಸ್ ಇರ್ಬೋದು. ಸೊ ಇವೆಲ್ಲ ನೋಡಲಿಕ್ಕೆ ನಮಗೆ ಈ ಲ್ಯಾಪ್ರೋಸ್ಕೋಪಿ ಅನ್ನೋದು ತುಂಬಾ ಅಗತ್ಯ. ಸೊ ಬ್ಲೈಂಡಾಗಿ ನಾವು ಬರೀ ಸ್ಕ್ಯಾನಿಗಳು ಮಾಡಿಕೊಂಡು ಹಾಗೆ ಓರಲ್ ಆಗಿ ಹೇಳೋಕ್ಕಾಗಲ್ಲ. ಸೊ ವೆನ್ ಅ ಸರ್ಟನ್ ಅಮೌಂಟ್ ಆಫ್ ಲಿಮಿಟ್ ಆಫ್ ಟ್ರೀಟ್ಮೆಂಟ್ ಪ್ಲ್ಯಾನ್ ಹ್ಯಾಸ್ ಬೀನ್ ರೀಚ್ಡ್ ಆ್ಯಂಡ್ ದ ಏಜ್ ಆಫ್ ದ ವುಮೆನ್ ಇಸ್ ನಾಟ್ ಇನ್ ದ ಬಾಕ್ಸ್, ಇಟ್ಸ್ ಅ ಕರೆಕ್ಟ್ ಟೈಮ್ ಫಾರ್ ದ ಪೇಷಂಟ್ ಟು ಚೂಸ್ ಫಾರ್ ದಿಸ್ ಆಪ್ರೇಷನ್. ಸೊ ಇದು ಮಾಡುವಾಗ ನಾವೇನು ಮಾಡ್ತೀವಿ ಅಂದರೆ ಕೆಳಗಡೆ ಒಂದು ಡಯಾಗ್ನೋಸ್ಟಿಕ್ ಹಿಸ್ಟೋಲ್ಯಾಪ್ರೋಸ್ಕೋಪಿ ವಿಡಿಯೋ ಪ್ಲೇ ಆಗ್ತಾ ಇರುತ್ತೆ, ದೇರ್ ಆಲ್ಸೋ ಯು ಕ್ಯಾನ್ ಸಿ. ಸೊ ಇದು ಮಾಡುವಾಗ ಸೊ ಯೂಶ್ವಲಿ ವಾಟ್ ಐ ಹ್ಯಾವ್ ಡನ್, ದ ವಿಡಿಯೋ ವಿಲ್ ಬಿ ಡಿಸ್ಪ್ಲೇಡ್ ಡೌನ್. ಸೊ ಅದರಲ್ಲಿ ನಾನು ಕ್ಯಾವಿಟಿ ತೋರಿಸಿರ್ತೀನಿ ಆ್ಯಂಡ್ ಎರಡೂ ಕಡೆ ಆಸ್ಟಿಯಾ ಅಂದರೆ ಈ ಟ್ಯೂಬಲ್ ಆಸ್ಟಿಯಾ ಬರುತ್ತೆ. ದಟ್ ಒನ್ ವೇರ್ ವಿ ವುಡ್ ಸಿ ದಟ್ ಕ್ಯಾವಿಟಿ ಇಸ್ ಫೈನ್, ಟ್ಯೂಬಲ್ ಆಸ್ಟಿಯಾ ಎಲ್ಲ ಚೆನ್ನಾಗಿದೆಯಾ, ಇಲ್ಲ ಎಂಡೋಮೆಟ್ರಿಯಮಲ್ಲಿ ಏನಾದರೂ ಇನ್ಫೆಕ್ಷನ್ ಇದೆಯಾ, ದ ಲೇಯರ್ ಎಲ್ಲನೂ ಚೆನ್ನಾಗಿದೆಯಾ, ಗ್ಲ್ಯಾಂಡುಲರ್ ಓಪನಿಂಗ್ ಕಾಣಿಸ್ತಾ ಇದೆಯಾ ಅಂತ ನೋಡ್ಸಿರ್ತೀನಿ. ಆ್ಯಂಡ್ ಆಮೇಲೆ ಲ್ಯಾಪ್ರೋಸ್ಕೋಪಿ ಮೂಲಕ ಈ ಟ್ಯೂಬಲ್ ರೀಜನಲ್ಲಿ ಸ್ಪಿಲೇಜ್ ಯಾವುದಾದ್ರೂ ಇರುತ್ತೋ ಅದನ್ನು ತೋರಿಸಿರ್ತೀನಿ. ಆ್ಯಂಡ್ ಓವೇರಿಯನ್ ಡ್ರಿಲ್ಲಿಂಗನ್ನು ತೋರಿಸಿರ್ತೀನಿ ಕೆಳಗಡೆ, ಯು ಕ್ಯಾನ್ ಜಸ್ಟ್ ವಾಚ್ ಇಟ್. ಸೊ ವೆನ್ ವಿ ಡೂ ದಿಸ್ ಹಿಸ್ಟೋಲ್ಯಾಪ್ರೋಸ್ಕೋಪಿ ವಿ ವಿಲ್ ಗೋ ಇಟ್ ಥ್ರೂ ದ ಯೂಟ್ರೈನ್ ಕ್ಯಾವಿಟಿ ಬೈ ಅ ಹಿಸ್ಟೋಸ್ಕೋಪ್. ಫಸ್ಟ್ ಕೆಳಗಡೆ ಎಲ್ಲ ನೋಡ್ತೀವಿ ಕ್ಯಾವಿಟಿ ಚೆನ್ನಾಗಿದೆಯಾ ಅಂತ. ಕ್ಯಾವಿಟಿಯಲ್ಲಿ ಏನಾದರೂ ಸೆಪ್ಟಮ್ ಇರ್ಬೋದು, ಇಲ್ಲ ಪಾಲಿಪ್ ಇರ್ಬೋದು, ಫೈಬ್ರಾಯ್ಡ್ಸ್ ಇರ್ಬೋದು, ಅದನ್ನೆಲ್ಲ ಕ್ಲಿಯರ್ ಮಾಡಲಿಕ್ಕೆ ವಿ ವುಡ್ ಟೇಕ್ ಸ್ಟೆಪ್ ಬೈ ಡೂಯಿಂಗ್ ಪಾಲಿಪೆಕ್ಟಮಿ ಆರ್ ಮಯೋಮೆಕ್ಟಮಿ ಆರ್ ಎನಿ ಸೆಪ್ಟಲ್ ರಿಸೆಕ್ಷನ್. ಇಲ್ಲ ಏನಾದರೂ ಟ್ಯೂಬುಲಾರ್ ಕ್ಯಾವಿಟಿ ಇದೆ ಅದರಲ್ಲಿ ಲ್ಯಾಟ್ರಲ್ ಮೆಟ್ರೋಪ್ಲಾಸ್ಟಿ ಮಾಡ್ತೀವಿ. ಸೊ ಆಲ್ ದಿಸ್ ಥಿಂಗ್ಸ್ ಮಾಡಿಬಿಟ್ಟು ಸೊ ವಿ ವುಡ್ ಎನ್ಶೋರ್ ದಟ್ ದ ಕ್ಯಾವಿಟಿ ಈಸ್ ರಿಟೈನ್ಡ್ ಇನ್ ಇಟ್ಸ್ ನಾರ್ಮಲ್ ಶೇಪ್. ಆ್ಯಂಡ್ ಲ್ಯಾಪ್ರೋಸ್ಕೋಪಿ ಮೇಲೆ ಅಬ್ಡೋಮನ್ ಒಳಗಡೆ ಹಾಕ್ತೀವಲ್ಲ ಆ ದುರ್ಬೀಣಿಂದ ಏನಾದರೂ ಅಡೇಷನ್ಸ್ ಇದೆಯಾ, ಇಲ್ಲ ಬೇರೆ ರೀತಿ ಏನಾದರೂ ಅನಾಟಮಿಕಲ್ ಡಿಸ್ಟಾರ್ಷನ್ ಇದೆಯಾ ಅದನ್ನು ನೋಡ್ಕೊತೀವಿ. ಅದೇನಾದರೂ ಇದ್ದರೆ ಅಡಿಸ್ಯೋಲೈಸಿಸ್ ಮಾಡೋದು, ಇಲ್ಲ ಪೆರಿಟೋನಿಯಲ್ ಏನಾದರೂ ಎಂಡೋಮೆಟ್ರೋಟಿಕ್ ಸ್ಪಾಟ್ಸ್ ಇದ್ದರೆ ಅದನ್ನೆಲ್ಲ ಅಬ್ಲೇಟ್ ಮಾಡೋದು, ಇಲ್ಲ ಬೇರೆ ರೀತಿ ಏನಾದರೂ ಅಡಿನೋಮಯೋಸಿಸ್, ಇಲ್ಲ ಇಫ್ ಅಟ್ ಆಲ್ ಎನಿ ಹ್ಯೂಜ್ ಮಾಸಸ್ ಏನಾದರೂ ಇದ್ದರೆ ಅದನ್ನು ಕ್ಲಿಯರ್ ಔಟ್ ಮಾಡೋದಕ್ಕೆ ಲ್ಯಾಪ್ರೋಸ್ಕೋಪಿ ನಮಗೆ ಹೆಲ್ಪ್ ಆಗುತ್ತೆ. ಈ ನಾಳ ನಮಗೆ ಪೇಟೆಂಟ್ ಆಗಿರೋದು ಹೇಗೆ ಗೊತ್ತಾಗುತ್ತೆ? ವಿ ವುಡ್ ಪುಟ್ ಅ ಬ್ಲೂ ಡೈ ನಾವು ಹಿಸ್ಟೋಸ್ಕೋಪ್ ಮೂಲಕ
ಕೆಳಗಡೆಯಿಂದ ಲೀಚ್ ವಿಲ್ಸನ್ಸನ್ಸ್ ಕ್ಯಾನುಲಾ ಅಂತ ಹೇಳ್ತೀವಿ. ಆ ಕ್ಯಾನುಲಾಯಿಂದ ಒಂದು ಟ್ಯೂಬ್ ಮೂಲಕ ಅಂದ್ಕೊಳ್ಳಿ, ಒಂದು ಟ್ಯೂಬ್ ಮೂಲಕ ಕೆಳಗಡೆಯಿಂದ ನಾವು ಒಂದು ಬ್ಲೂ ಕಲರ್ ಡೈ ಪುಷ್ ಮಾಡ್ತೀವಿ. ಆ ಡೈ ಪುಷ್ ಮಾಡಿದಾಗ ಏನಾಗುತ್ತೆ, ಈ ಎರಡೂ ಕಡೆ ನಾಳ ಅಲ್ಲಿ ಬಂದು ಒಂದು ಬ್ಲೂ ಕಲರ್ ಡೈ ಸ್ಪಿಲ್ ಆಗುತ್ತೆ. ಸೊ ಈಚ್ ಆ್ಯಂಡ್ ಎವ್ರಿ ಸೈಡ್ ವಿ ಕ್ಯಾನ್ ಫೋಕಸ್ ಆ್ಯಂಡ್ ಸಿ ವೆದರ್ ದ ಟ್ಯೂಬ್ ವಿಲ್ ಸ್ಪಿಲೇಜ್ ಇದೆಯಾ ಇಲ್ವಾ ಅಂತ. ಸೊ ಆ ಸ್ಪಿಲೇಜ್ ಆದಾಗ ವಿ ವುಡ್ ಮೇಕ್ ಇಟ್ ಶ್ಯೂರ್ ದಟ್ ಬೋತ್ ದ ಸೈಡ್ಸ್ ಆಫ್ ಫೆಲೋಪಿಯನ್ ಟ್ಯೂಬ್ ಇಸ್ ಪೇಟೆಂಟ್. ಓಕೆ, ಒನ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನು ಅಂದರೆ, ಇದು ಯೂಶ್ವಲಿ ಮಾಡಲಿಕ್ಕೆ ಒಂದು 35,000 to 50,000 or 60,000 ಒಳಗಡೆ ಆಗುತ್ತೆ, ಬೇಸ್ಡ್ ಆನ್ ದ ಪ್ರೊಸೀಜರ್ ವೇರ್ ಯು ಚೂಸ್ ಟು, ಬೇಸ್ಡ್ ಆನ್ ದ ಸೆಂಟರ್ಸ್. ಆ್ಯಂಡ್ ಒಂದೊಂದು ಟೈಮು ಟ್ಯೂಬಲ್ ಬ್ಲಾಕೇಡ್ ಏನಾದರೂ ಇದ್ದರೆ ಕ್ಯಾನುಲೇಷನ್ನು ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಗುತ್ತೆ. ಕ್ಯಾನುಲೇಷನ್ ಅಂದರೆ ಒಂದು ಚಿಕ್ಕ ಟ್ಯೂಬ್ ಥರ ಇರುತ್ತೆ, ಅದನ್ನು ಇದ್ರ ನಾಳ ಒಳಗಡೆ ಕಳಿಸಿ ಲ್ಯಾಪ್ರೋಸ್ಕೋಪಿ ಅಂದರೆ ಅಂಡರ್ ಗೈಡೆನ್ಸ್ ಓನ್ಲಿ, ಎವ್ರಿಥಿಂಗ್ ಅಂಡರ್ ವಿಶ್ವಲೈಸೇಷನ್ ಓನ್ಲಿ ವಿಲ್ ಬಿ ಹ್ಯಾಪನಿಂಗ್. ಅದನ್ನು ಟ್ಯೂಬಲ್ ಬ್ಲಾಕೇಡ್ನ ನಾವು ಓಪನ್ ಮಾಡ್ತೀವಿ. ಸೊ ಇದೆಲ್ಲ ಮಾಡಿದಾದಮೇಲೆ, ಪ್ರೊಸೀಜರ್ ಮಾಡಿದಾದಮೇಲೆ ನಮಗೆ ಒಂದು 6 months to 1 year ಒಳ್ಳೆ ಅವಕಾಶ ಪ್ರೆಗ್ನೆನ್ಸಿ ಆಗಲಿಕ್ಕೆ. ಈ ಪ್ರೊಸೀಜರ್ ಮಾಡೋಕ್ಕೆ ಮುಂಚೆ ವಿ ವುಡ್ ಮೇಕ್ ಇಟ್ ಶ್ಯೂರ್ ದಟ್ ಕೆಲವೊಂದು ಹಾರ್ಮೋನ್ ಟೆಸ್ಟ್ಗಳು ಮಾಡಿರ್ತೀವಿ. ಆ್ಯಂಡ್ AMH ಆಫ್ ದ ಫೀಮೇಲ್ ಪೇಷಂಟ್ ಆ್ಯಂಡ್ ಸೆಮೆನ್ ಅನಾಲಿಸಿಸ್ ಆಫ್ ದ ಮೇಲ್ ಪೇಷಂಟ್ ಇಸ್ ವೆರಿ ವೆರಿ ಮಚ್ ಇಂಪಾರ್ಟೆಂಟ್. ಬಿಕಾಸ್ ಸೆಮೆನ್ ಅನಾಲಿಸಿಸ್ ಅವ್ರ ಕಡೆಯಿಂದ ಏನಾದರೂ ಅಬ್ನಾರ್ಮ್ಯಾಲಿಟೀಸ್ ಇದ್ದರೆ ಫಸ್ಟ್ ವಿ ವುಡ್ ಟ್ರೈ ಟು ಟಾರ್ಗೆಟ್ ಆಲ್ ದೋಸ್ ಥಿಂಗ್ಸ್ ಆ್ಯಂಡ್ ದೆನ್ ಪ್ರೊಸೀಡ್ ವಿತ್ ದಿಸ್ ಪ್ರೊಸೀಜರ್. ಯಾಕೆಂದರೆ ಈ ಪ್ರೊಸೀಜರ್ ಮಾಡಿದ ಮೇಲೆ ನಮಗೆ ಒಂದು 6 months to 1 year ಕಾಲ ಅವಕಾಶ ಸಿಗುತ್ತೆ ಫಾರ್ ಗುಡ್ ಫರ್ಟಿಲಿಟಿ ಔಟ್ಕಮ್. ವೈ ಐ ಆಮ್ ಟೆಲ್ಲಿಂಗ್ 6 months to 1 year ಇಸ್, ನಿಮ್ಗೆ ಯಾವುದೇ ರೀತಿ ಒಂದು ಫೈಬ್ರಾಯ್ಡ್ಸು ಇಲ್ಲ ಪಾಲಿಪ್ಸು ಅವೆಲ್ಲ ರೀಗ್ರೋ ಆಗ್ಬೋದು. ರೀಗ್ರೋ ಆಗಲಿಕ್ಕೆ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ಆ್ಯಂಡ್ ಈವನ್ ದ PID ಆರ್ ಎನಿ ಅಡೇಷನ್ಸ್ ಯಾವುದಾದ್ರೂ ರಿಲೀಸ್ ಮಾಡಿರ್ತೀವೋ ಅದು ಕರೆಕ್ಟ್ ರೀತಿಯಲ್ಲಿ ನಾವು ಹೈಜೀನ್ ಮೇಂಟೈನ್ ಮಾಡಲಿಲ್ಲ ಅಂದರೆ ಮತ್ತೆ ಅದು ಅಡೇಷನ್ಸ್ಗೂ ಹೋಗ್ಬೋದು. ಮತ್ತು ಇವಾಗ ಎಂಡೋಮೆಟ್ರೋಟಿಕ್ ಸಿಸ್ಟ್ ಅಂತೀವಿ, ಅದೂ ಮತ್ತೆ ಪುನಃ ಫಾರ್ಮ್ ಆಗಲಿಕ್ಕೆ ತುಂಬಾ ಚಾನ್ಸಸ್ ಇರುತ್ತೆ. So we would make sure that by doing this procedure, next thing would be like ovulation induction or IUIs or any IVF procedures ಅನ್ನೋ ಥರ ರೀತಿ ಅಲ್ಲಿ ನಾವು ಫುಲ್ ಮ್ಯಾಪ್ ಔಟ್ ಮಾಡಿಕೊಂಡೇ ಈ ಪ್ರೊಸೀಜರ್ ಮಾಡೋದು. ಸುಮ್ಮನೆ ಈ ಪ್ರೊಸೀಜರ್ನ ಯಾವುದೇ ಡಾಕ್ಟರ್ ಆಗಲಿ ನಿಮಗೆ ಸಜೆಷನ್ ಮಾಡಲ್ಲ. ಸೊ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಯು ರೈಟ್ ಇಟ್ ಡೌನ್ ಇನ್ ಒನ್ ಪೇಪರ್ ಕಂಪ್ಲೀಟ್ಲಿ. ಇದು ಯಾಕೆ ಮಾಡ್ತಾರೆ, ಇಲ್ಲ ಹೇಗೆ ಮಾಡ್ತಾರೆ, ನನಗೆ ಏನಕ್ಕೆ ಯೂಸ್ ಆಗುತ್ತೆ. ಸೊ ಯು ಜಸ್ಟ್ ಲಿಸ್ಟ್ ಇಟ್ ಔಟ್ ವಾಟ್ ಎವರ್ ಡೌಟ್ಸ್ ಆರ್ ದೇರ್. Don't shy away, don't don't take a back step from all these procedures. Just list it out. ನಿಮಗೆ ಯಾವುದೇ ರೀತಿ ಒಂದು ಡೌಟ್ ಇದ್ದರೆ go and ask to your consultant. ಯಾಕೆಂದರೆ ಫರ್ಟಿಲಿಟಿಯಲ್ಲಿ ಏಜ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ಇವಾಗಿನ ಕಾಲದಲ್ಲಿ ನಮ್ಮ ಹೆಣ್ಮಕ್ಳೆಲ್ಲ ಏನು ಮಾಡ್ತಾ ಇದ್ದಾರೆ ಗೊತ್ತು ಅಲ್ವಾ, ಲೈಕ್ ದೇ ಆರ್ ಗೆಟಿಂಗ್ ಮ್ಯಾರಿಡ್ ಎಟ್ ಸೇ 29, 30 years, 34 years. ಈ ರೀತಿ ಏಜ್ ತುಂಬ ಮೀರೋಗಿರೋ ಟೈಮಲ್ಲಿ ನಮಗೆ ಈ ಫರ್ಟಿಲಿಟಿ ಎನ್ಹ್ಯಾನ್ಸ್ಮೆಂಟ್ ಸರ್ಜರೀಸ್ ಆರ್ ಅ ಬೂನ್, ವೇರ್ ಇದನ್ನು ಮಾಡೋದ್ರಿಂದ ಸ್ವಲ್ಪ ಫರ್ಟಿಲಿಟಿ ಎನ್ಹ್ಯಾನ್ಸ್ಮೆಂಟ್ ಆ್ಯಂಡ್ ಪ್ರೆಗ್ನೆನ್ಸಿ ಅನ್ನೋದು ಸ್ವಲ್ಪ ಬೇಗನೆ ಆಗ್ಬೋದು. ಆ್ಯಂಡ್ ದ ಎಗ್ ಕ್ವಾಲಿಟಿ ವುಡ್ ನಾಟ್ ಗೋ ಡೌನ್. ಸೊ ಬೆಸ್ಟ್ ಸೊಲ್ಯೂಷನ್ ಏನು ಅಂದರೆ ಅರ್ಲಿ ಮ್ಯಾರೇಜ್. ಬಟ್ ವೆನ್ ಯುವರ್ ಸಿಚುವೇಶನ್ಸ್ ಆರ್ ನಾಟ್ ಇನ್ ದಟ್ ಟಾಸ್ಕ್, ಸಿ ಟು ದಟ್ ಲೈಕ್ ಯು ಡೋಂಟ್ ಕ್ಯಾಚ್ ಅಪ್ ಎನಿ ಇನ್ಫೆಕ್ಷನ್ಸ್, ಯಾವುದೇ ರೀತಿ ಅದರ್ ವೇ ಆಫ್ ಇನ್ಫೆಕ್ಷನ್ಸ್ಗೆ ದಾರಿ ಕೊಡಬೇಡಿ. ಯಾವುದೇ ರೀತಿ ಒಂದು ಚಿಕ್ಕ ವೈಟ್ ಡಿಸ್ಚಾರ್ಜ್ ಆಗಿರಲಿ, ಇಲ್ಲ ಬೇರೆ ರೀತಿ ಏನಾದರೂ ತುಂಬ ಪೇನ್ ಬರೋದೇ ಆಗಿರಲಿ ಪೀರಿಯಡ್ಸ್ ಟೈಮಲ್ಲಿ, ಅವೆಲ್ಲ ಹೋಗ್ಬಿಟ್ಟು ಕನ್ಸಲ್ಟ್ ಮಾಡಿಕೊಂಡು ನೀವು ಯಾವ ಸ್ಟೇಟಸಲ್ಲಿದ್ದೀರಾ ಅಂತ ಒಂದು ಮ್ಯಾಪಿಂಗ್ ಔಟ್ ಆಫ್ ಯೋರ್ ಸ್ಟೇಟಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ವೆನ್ ಯು ಆರ್ ಪ್ಲ್ಯಾನಿಂಗ್ ಫಾರ್ ಲೇಟ್ ಮ್ಯಾರೇಜಸ್ ಆರ್ ಪೋಸ್ಟ್ಪೋನಿಂಗ್ ಯುವರ್ ಪ್ರೆಗ್ನೆನ್ಸೀಸ್ ಆ್ಯಂಡ್ ಎವ್ರಿಥಿಂಗ್. ಊಸೈಡ್ ಬ್ಯಾಂಕಿಂಗ್, ಎಗ್ ಬ್ಯಾಂಕಿಂಗ್ ಇಂಥವೆಲ್ಲ ಇದೆ. ಬಟ್ ದ ಥಿಂಗ್ ಇಸ್, ಊಸೈಟ್ ಫ್ರೀಸಿಂಗ್ ಮಾಡೋದ್ರಿಂದ ನಿಮ್ಮ ಏಜ್ನ ಯಾರೂ ತಡೆಯೋದಕ್ಕಾಗಲ್ಲ. ಊಸೈಟ್ನ ನೀವು ಹೊರಗಡೆ ತೆಗಿಬೋದು, ಬಟ್ ಯೂಟ್ರೈನ್ ಕ್ಯಾವಿಟಿ ಅವ್ರ ಯೂಟ್ರಸ್ನ ಏಜ್ ಆಗೋದು ಯು ಕಾಂಟ್ ಪ್ರಿವೆಂಟ್, ಐ ಕ್ಯಾನ್ ನಾಟ್ ಪ್ರಿವೆಂಟ್. ಸೊ ಏಜ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್. ಅಗೇನ್ ಆ್ಯಂಡ್ ಅಗೇನ್ ಐ ಆಮ್ ಟೆಲ್ಲಿಂಗ್ ಯು ಆಲ್ ಪೀಪಲ್. Yeah, this is what is about the diagnostic histolaparoscopy. So one video is being played down. You can just see where I would have given you a very small idea about how it is going to be and what it is. Cavity, uterine cavity ಒಳಗಡೆ ಹೋಗೋ ಹೇಗಿರುತ್ತೆ, ಆ್ಯಂಡ್ ಡ್ರಿಲ್ಲಿಂಗ್ ಅಂದರೆ ಹೇಗಿರುತ್ತೆ, ಕ್ರೋಮೋಪರ್ಟ್ಯೂಬೇಷನ್ ಅಂದರೆ ಹೇಗಿರುತ್ತೆ, ಕ್ಯಾವಿಟಿ ಒಳಗಡೆ ಅಬ್ಡೋಮಿನಲ್ ಕ್ಯಾವಿಟಿ ಒಳಗಡೆ ಹೇಗಿರುತ್ತೆ ಅಂತ. ಹೋಪ್ ಸೊ ದಿಸ್ ವಿಡಿಯೋ ಇಸ್ ಯೂಸ್ಫುಲ್ ಫಾರ್ ಯು. ಥ್ಯಾಂಕ್ ಯು.